ಸರ್ ನಮಸ್ಕಾರ. ಭಾರತೀಯ ಕಿಸಾನ್ ಸಂಘದ ವತಿಯಿಂದ ನಾವು ಎಲ್ಲರೂ ರೈತರು ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಿಂದ ಬಂದಿದ್ದೀವಿ. ನಿಮ್ಮ ಮುಖಾಂತರ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು. ಆಲಮಟ್ಟಿ ವಿಷಯ, ಆಲಮಟ್ಟಿ ಆಣೆಕಟ್ಟು ಎತ್ತರ, ರೇವಣಸಿದ್ದೇಶ್ವರ ಫೇಸ್ 2, ದೋಣಿ ಹೂಳೆತ್ತುವುದು, ಕಬ್ಬಿನ ಬಾಕಿ ಬಿಡುಗಡೆ, ಮೆಕ್ಕೆಜೋಳ ತೊಗರಿ ಕೇಂದ್ರ, ಲಿಂಬೆ ಅಭಿವೃದ್ಧಿ ಮಂಡಳಿ, ವಿವಿಧ ರೈತರ ಬೇಡಿಕೆಗಳ ಬಗ್ಗೆ ಸನ್ಮಾನ್ಯರೇ, 2025-26 ಸಾಲಿನ ರೈತರ ಅತಿವೃಷ್ಟಿಯಿಂದ ತೀವ್ರ ಸಂಕಷ್ಟದಲ್ಲಿದ್ದು ಅವರಿಗೆ ಯೋಗ್ಯ ಪರಿಹಾರ ಸಿಗದ ಕಾರಣ ಹಾಗೂ ಖರೀದಿ ಕೇಂದ್ರಗಳು ಬೇಗನೆ ಪ್ರಾರಂಭವಾಗದೇ ಇರುವುದರಿಂದ ಕಬ್ಬು ಕಟಾವು ಮಾಡಿದ ರೈತರಿಗೆ ನಿಗದಿತ ಸಮಯದಲ್ಲಿ ಹಣ ಪಾವತಿ ಮಾಡದೇ ಇರುವುದರಿಂದ ಹಾಗೂ ಲಿಂಬೆಗೆ ಸರಿಯಾದ ದರ ಇರದೇ ಇರುವುದರಿಂದ ತೀವ್ರ ಸಂಕಷ್ಟದೊಳಗಾಗಿ ರೈತರಿಗೆ ದಿಕ್ಕು ತೋಚದಂತಾಗಿದೆ. ಕಾರಣ ರೈತರ ಸಂಕಷ್ಟ ಪರಿಹರಿಸಲು ಈ ಕೆಳಗಿನ ವಿಷಯಗಳಿವೆ. ಆಲಮಟ್ಟಿ ಆಣೆಕಟ್ಟಿನ ಎತ್ತರ 524.256 ಮೀಟರ್ಗೆ ಎತ್ತರಿಸಲು, ಮುಳುಗಡೆಯಾಗುವ ಸಂತ್ರಸ್ತರಿಗೆ ಪರಿಹಾರ ಕೊಡಲು ಸರ್ಕಾರ ಈ ಸಾಲಿನ ಮುಂಗಡ ಪತ್ರದಲ್ಲಿ ಹಣವನ್ನು ಮೀಸಲಿಡಲು ಕ್ರಮ ಕೈಗೊಳ್ಳಬೇಕು. ರೇವಣಸಿದ್ದೇಶ್ವರ ಏತ ನೀರಾವರಿ ಹಂತ 2, ಬಬಲೇಶ್ವರ, ಚಡ್ಚನ್ ಹಾಗೂ ವಿಜಾಪುರ ತಾಲೂಕು ನೀರಾವರಿ ವಂಚಿತ ಎಲ್ಲ ಹಳ್ಳಿಗಳಿಗೆ DPR ಹಾಗೂ ಎಸ್ಟಿಮೇಟ್ ಟೆಂಡರ್ ಕರೆಯಬೇಕು ಮತ್ತು ಅದಕ್ಕೆ ಬೇಕಾಗುವ ಹಣಕಾಸಿನ ವ್ಯವಸ್ಥೆ ಕಲ್ಪಿಸಬೇಕು. 3ನೇದ್ದು, ಗುತ್ತಿ ಬಸವಣ್ಣ ಚಿಮಲ್ಗಿ ಮುಳವಾಡ್ ಇಂಡಿ ಬ್ರಾಂಚ್ ಕೆನಲ್ ಅಪೂರ್ಣವಾದ ಪುನಶ್ಚೇತನ ಕಾಮಗಾರಿಯನ್ನು ಪೂರ್ತಿಯಾಗಿ ಕ್ರಮ ಕೈಗೊಳ್ಳಲು. 4ನೇದು, ತಿಡಗುಂದಿ ಶಾಖಾ ಕಾಲುವೆ ಎಲ್ಲ ವಿತರಣಾ ಕಾಲುವೆಗಳು ಹಾಗೂ ಉಪ ಕಾಲುವೆಗಳು ಶೀಘ್ರ ಟೆಂಡರ್ ಕರೆದು ಕಾಮಗಾರಿ ಪೂರ್ತಿಗೊಳಿಸಬೇಕು. ಭೂಮಿಯಾರ್ ಸಂಕ್ ಅಣಚಿ ಚಡ್ಚನ್ ಏತ ನೀರಾವರಿ ಯೋಜನೆಗಳು ಸರಿಯಾಗಿ ಅನುಷ್ಠಾನಗೊಳ್ಳುವಂತೆ ಕ್ರಮ ಕೈಗೊಳ್ಳಬೇಕು. ಸಾಹೇಬರು ಬಂದ ಮೇಲೆ ಫಸ್ಟ್ ವಿಸಿಟ್ ಬೆಳಗ್ಗೆ 7 ಗಂಟೆಗೆ ಡೋನಿ ಬಂದು ವಿಸಿಟ್ ಮಾಡಿದ್ರು, ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು. ಅದು 6ನೇ ಪಾಯಿಂಟು. ಡೋನಿ ನದಿಯ ಹೂಳೆತ್ತಿ ರೈತರ ಜಮೀನಿನಲ್ಲಿ ಜಲಾನಯನ ಕಾರ್ಯಕ್ರಮ ಹಮ್ಮಿಕೊಂಡು ರೈತರ ಜಮೀನುಗಳನ್ನು ಸಂರಕ್ಷಿಸಿ ಈ ಡೋನಿ ನದಿಗೆ ಕೃಷ್ಣೆಯ ನೀರನ್ನು ಹರಿಸಲು ಕ್ರಮ ಕೈಗೊಳ್ಳುವುದು. 7ನೇದು, ಕಾರ್ಖಾನೆಗಳಿಗೆ ಕ್ರಮ. ಕಬ್ಬು ಪೂರೈಸಿದ ರೈತರುಗಳಿಗೆ ಖಾತೆಗೆ 15 ದಿನದಲ್ಲಿ ಹಣ ಪಾವತಿ ಮಾಡದೇ ಇರುವ ಕಾರ್ಖಾನೆಗಳಿಗೆ ನಿರ್ದೇಶನ ನೀಡಿ ರೈತರ ಖಾತೆಗಳಿಗೆ ಶೀಘ್ರ ಹಣ ಸಂದಾಯವಾಗುವಂತೆ ಕ್ರಮ ಕೈಗೊಳ್ಳಬೇಕು. ಸರ್, ವೆರಿ ಇಂಪಾರ್ಟೆಂಟ್ ಇವತ್ತಿನ ಬರ್ನಿಂಗ್ ಪಾಯಿಂಟ್ ಇದು. ಕೃಷಿ ತಾಂತ್ರಿಕ ಕಾಲೇಜುಗಳು ಸಮರ್ಪಕ ಯಾಂತ್ರೀಕರಣಕ್ಕೆ ಆದ್ಯತೆ ಕೊಡಲು ಹಾಗೂ ಮಣ್ಣು ಕಾಂಪ್ಯಾಕ್ಟ್ ಆಗದ ರೀತಿಯಲ್ಲಿ ಸಣ್ಣ ಕಬ್ಬು ಕಟಾವು ಯಂತ್ರಗಳು ಆವಿಷ್ಕಾರಕ್ಕೆ ಪ್ರೋತ್ಸಾಹ ಮಾಡಬೇಕು ಮತ್ತು ಇನ್ನೂ ಸಾಕಷ್ಟು ಮೆಕನೈಜೇಷನ್ ಮಾಡಬೇಕು. ಅಂದರೆ ಈಗಿನ ಮೆಕನೈಜೇಷನ್ ಅಲ್ಲ, ಜಗತ್ತಿನಲ್ಲಿ ಏನಾದಾವ ಮುಂದುವರೆದ ದೇಶಗಳಲ್ಲಿ ಆ ರೀತಿ ಆವಿಷ್ಕಾರಗಳು ಮಾಡಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತೀವಿ. ಮೆಕ್ಕೆಜೋಳ ಹಾಗೂ ತೊಗರಿ ಬೆಳೆಗಳಿಗೆ ಸಮರ್ಪಕ ಬೆಲೆ ಸಿಗುವಂತೆ ರಾಜ್ಯ ಸರ್ಕಾರ ಸಹಾಯಧನ ಘೋಷಿಸಿ ಸಮರ್ಪಕ ಖರೀದಿ ಕೇಂದ್ರಗಳನ್ನು ತಕ್ಷಣ ಪ್ರಾರಂಭಿಸಿ ರೈತರ ಉತ್ಪನ್ನಗಳನ್ನು ಖರೀದಿಸಬೇಕು ಮತ್ತು ಸರ್ಕಾರ ನಿಗದಿಪಡಿಸಿದ MSP ಬೆಲೆ ಕೆಳಗೆ APMCಯಲ್ಲಿ ಯಾರಾದರೂ ಬಿಡ್ ಮಾರಾಟ ಮಾಡಿದರೆ ಅಂಥವರ ಯೋಗ್ಯ ಕ್ರಮ ಕೈಗೊಳ್ಳುವಂತೆ ಈ ಅಧಿವೇಶನದಲ್ಲಿ ಕಾನೂನನ್ನು ರೂಪಿಸಬೇಕು. ಇಂಡಿಯಲ್ಲಿ ಲಿಂಬೆ ಅಭಿವೃದ್ಧಿ ಬೋರ್ಡ್ ಮಾಡಿದ್ದು ಅದರ ಮೂಲಕ ಬೆಂಬಲ ಬೆಲೆಯನ್ನು ಸಹ ಸರ್ಕಾರ ಘೋಷಿಸಿ ಆವರ್ತ ನಿಧಿಯನ್ನು ಇಟ್ಟು ಲಿಂಬೆ ಬೆಳೆಯನ್ನು ಖರೀದಿಸಲು ಅನುಕೂಲ ಮಾಡಿಕೊಡಬೇಕು. ಜಿಲ್ಲೆಯಲ್ಲಿ ಹೊಸದಾಗಿ ಪ್ರಾರಂಭವಾದ 8 ತಾಲೂಕುಗಳಿಗೆ ರೈತರಿಗೆ ತೊಂದರೆಯಾಗದಂತೆ ಎಲ್ಲ ಕಚೇರಿಗಳಲ್ಲಿ ಆಯಾ ತಾಲೂಕುಗಳಲ್ಲಿಯೇ ಸ್ಥಾಪಿಸಬೇಕು. ಬಿಜಾಪುರ ಜಿಲ್ಲೆಯಲ್ಲಿ ದ್ರಾಕ್ಷಿ ಬೆಳೆಗಾರ ಹಿಂದಿನ ಸಾಲಿನ ವಿಮೆ ಹಣ ಇನ್ನೂ ಸಾವಿರಾರು ರೈತರಿಗೆ ಬಂದಿರುವುದಿಲ್ಲ. ಕಾರಣ ಶೀಘ್ರವಾಗಿ ಅವರಿಗೂ ಕೂಡ ವಿಮೆ ಸಿಗುವಂತೆ ಮಾಡಬೇಕು.
ಈ ಮೇಲಿನ ವಿಷಯಗಳನ್ನು ಶೀಘ್ರವಾಗಿ ಸರ್ಕಾರದ ಗಮನ ಹರಿಸಿ ಈಡೇರಿಸಬೇಕೆಂದು ಹಕ್ಕೊತ್ತಾಯ ಮಾಡುತ್ತೇವೆ. ಸರಿಯಾಗಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲಾಗುವುದು. ವಂದನೆಗಳೊಂದಿಗೆ. ಸರ್, ಈಗ ಸಾಕಷ್ಟು ಸಲ ಆಲ್ಮಟ್ಟಿ 520 ಕರ್ನಾಟಕದ ಎಲ್ಲ ರೈತರಿಗೆ ನೀರಾವರಿ ಸಮರ್ಪಕವಾಗಿ ಮಾಡಬೇಕಂತೇಳಿ ಸಾಕಷ್ಟು ಸಲ ಕೇಳ್ಕೊಂಡಿದ್ದೀವಿ. ಅದರ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೀವಿ. ನಾವು ಇದಕ್ಕೆ ತಕ್ಕಂತೆ ಮಂತ್ರಿಗಳು MLAಗಳಿಗೆ ಅವ್ರಿಗೂ ಹೇಳ್ತಾ ಇದ್ದೀವಿ. ಮೊನ್ನೆ ತಾವು CM ಅವರು ಬಂದಾಗ ನಮಗೆ ಒಂದು 4 ಜನಕ್ಕೆ ಭೇಟಿ ಮಾಡೋಕ್ಕೆ ಕೊಟ್ಟಿದ್ದೀವಿ. ಆ CM ನಮ್ಮ ಕಡೆ ನೋಡೋಕ್ಕೂ ಅವಾಗ ಟೈಮ್ ಇದ್ದಿದ್ದಿಲ್ಲ. ಹಾಗೆ ಹೋದವ ಅಲ್ಲೇ ನಿಂತೀವಿ ನಾವು 4 ತಾಸು 5 ತಾಸು ಅಲ್ಲೇ ಇದ್ರೊಳಗೆ IB ಒಳಗೆ. ನಂತರ ಸರ್, ಈಗ ಕೃಷಿ KVKಗಳು ಇರ್ಬೋದು, ಯೂನಿವರ್ಸಿಟಿ, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಇರ್ಬೋದು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇರ್ಬೋದು, ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ, ಫೀಲ್ಡಿಗೆ ಬರ್ತಾ ಇಲ್ಲ. ಈ ವಿಷಯವನ್ನು ಮಾಜಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಚರ್ಚೆಯನ್ನು ಮಾಡಿದ್ದಾರೆ, ಬೆಳಗಾವಿಯಲ್ಲಿಯೂ ಎತ್ತಿದ್ದಾರೆ. ನಮ್ಮ ಒಬ್ಬರು ಮಂತ್ರಿಗಳೂ ಒಂದು ದ್ರಾಕ್ಷಿ ಬೆಳೆಗಾರ ಸಮಾವೇಶದಾಗೂ ಹೇಳಿದ್ದಾರೆ, ಈ ಒಂದು ಯೂನಿವರ್ಸಿಟಿಯವರು ಸರಿಯಾಗಿ ಒಂದು ಕಾರ್ಯವನ್ನು ಮಾಡಬೇಕು. ತಾಂತ್ರಿಕ ಈಗ ರಾಯಚೂರು ಇಂಜಿನಿಯರಿಂಗ್ ಕಾಲೇಜ್ ತಮ್ಮ ಪರಿಮಿತಿ ಬರುವುದಿಲ್ಲ, ಆದರೂ ರಾಯಚೂರು ಇಂಜಿನಿಯರಿಂಗ್ ಕಾಲೇಜ್ ಇದೆ ಸರ್. ಇವತ್ತು ನಾವು ಇಡೀ ಸೈಡ್ ಹೊಡಿತಾ ಇದ್ದೀವಿ, ಎಲ್ಲ ಕಬ್ಬು ಹೊಡಿತೀವಿ, ನಂತರ ಭತ್ತಕ್ಕೂ ಹೊಡಿತೀವಿ, ನಂತರ ಗೋಧಿಗೆ ಹೊಡಿತೀವಿ, ಎಲ್ಲ ಕ್ರಾಪಿಗೂ ಯಾವುದೇ ಇದ್ದರೂ ಇಡೀ ಸೈಡ್ ಅರ್ಬಿ ಸೈಡ್ ಹೊಡಿಲಾರ್ದ ನಾವು ಇವತ್ತು ಬೆಳೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಲೇಬರ್ ಕಾಸ್ಟ್ ಅಂತ ಆಗ್ತಾ ಇದೆ. ಅದಕ್ಕೆ ರಾಯಚೂರು ಇಂಜಿನಿಯರಿಂಗ್ ಕಾಲೇಜ್ ಹೊಸ ಆವಿಷ್ಕಾರಗಳು ಅದಾವೆ. ಈಗ ಸೆನ್ಸರ್ ಮೇಲೆ ಅದಾವ, ಬರ್ನ್ ಮಾಡ್ತಾರೆ, ಮೆಕನೈಜೇಷನ್ ಮಾಡ್ತಾರೆ, ಏನೂ ಮಾಡ್ತಾ ಇಲ್ಲ. ಅದನ್ನು ಬಂದರೆ ಮಾಡಬೇಕು, ಅವ್ರನ್ನೆಲ್ಲ ನೌಕರಿ ತೆಗೆದು ಒಗಿಬೇಕು, ಮನೆ ಕಳಿಸ್ಬೇಕು. ಇರ್ಲಿಕ್ಕಂದ್ರೆ ನಮಗೆ ಬೇಕಾದ ಎಕ್ವಿಪ್ಮೆಂಟ್ಗಳು ರೆಸ್ಟ್ ಆಫ್ ದಿ ವರ್ಲ್ಡ್ ಭಾಳ ಇದ್ದಾವೆ ಸರ್. ಭಾಳ ಒಂದು ಆ ಕ್ರಾಪ್ ಸೆಲೆಕ್ಟ್ ಮಾಡುತ್ತೆ, ಆ ಕ್ರಾಪನ್ನು ಬಿಡುತ್ತೆ, ಬೇರೆ ಕ್ರಾಪ್ ಯಾವುದಿರುತ್ತೆ ಅದನ್ನು ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ. ಆ ದೇಶಗಳೊಳಗೂ ಜಗತ್ತಿನಲ್ಲೆಲ್ಲ ಕೆಲಸ ನಡೀತಾ ಇದ್ದಾವೆ. ನಾನು ನನ್ನ ಪರಿಮಿತಿಯೊಳಗೆ ICRದೊಳಗೆ ದೆಹಲಿ ಮಟ್ಟದಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. ಆದರೂ ನಮ್ಮ ಇಂಜಿನಿಯರಿಂಗ್ ಕಾಲೇಜು ಇವು ಎಲ್ಲ ಏನದಾವ, ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಧಾರವಾಡ ಇರ್ಬೋದು, ಇದನ್ನು ಪುನಶ್ಚೇತನ ಮಾಡಬೇಕು ಸರ್. ಅದನ್ನು ಅಲ್ಲಿ ಸ್ವಲ್ಪ ರೆಸ್ಟ್ ಹಿಡಿದಾವೆ ಎಲ್ಲ ಯೂನಿವರ್ಸಿಟಿಗಳು ಸರ್. ನಂತರ ಇನ್ನೊಂದು ಅತಿ ಮುಖ್ಯವಾದ ದ್ರಾಕ್ಷಿ ಬೆಳೆಗಾರ ಒಂದು ವಿಷಯ ಅಂದ್ರೆ, ಇವತ್ತು ಚೈನಾದ ಒಂದು ಕಳಪೆ ಮಟ್ಟದ ವನ ದ್ರಾಕ್ಷಿ ಅಫ್ಘಾನಿಸ್ತಾನ ಮೂಲಕ ಭಾರತ ದೇಶ ಎಂಟ್ರಿ ಮಾಡ್ತಾ ಇದೆ. ಸಾಂಗ್ಲಿಯಲ್ಲಿ ಕೆಲವೊಂದು ಜನ ವ್ಯಾಪಾರಸ್ಥರು ಅದನ್ನು ಇಂಪೋರ್ಟ್ ಮಾಡಿಕೊಂಡು ನಮ್ಮ ಮಾರುಕಟ್ಟೆಯಲ್ಲಿ, ಭಾರತ ದೇಶದ ಮಾರುಕಟ್ಟೆಯಲ್ಲಿ ಬರ್ತಾ ಇದೆ. ಯಾಕಂದ್ರೆ ಆ ಒಂದು ನಮ್ಮದು ವನ ದ್ರಾಕ್ಷಿ ಏನಿದೆ ಅದರಲ್ಲಿ ಬಿಜಾಪುರದ ಜಗತ್ತಿನಲ್ಲೇ ನಂಬರ್ 1 ವನ ದ್ರಾಕ್ಷಿ ಇದೆ ಭಾರತ ದೇಶದಲ್ಲಿ ಅನ್ನೋದಕ್ಕಿಂತ ಭಾರತ ದೇಶದ ವನ ದ್ರಾಕ್ಷಿ ಜಗತ್ತಿನಲ್ಲೇ ನಂಬರ್ 1 ಕ್ವಾಲಿಟಿ ಒಳಗಿದೆ. ನಂತರ ಈ ಎಲ್ಲ ಇದು ನೋಡಿ, ಇವತ್ತು ಒಂದು 2 ವರ್ಷ ಆಯಿತು, ಚೆನ್ನಾಗಿ ರೇಟ್ ಸಿಗ್ತಾ ಇದೆ, ರೈತರು ಖುಷಿಯಾಗಿದ್ದಾರೆ ಅಂದರೆ ಇಳುವರಿ ಅಷ್ಟು ಬಂದಿಲ್ಲ, ಏನೇ 2 ವರ್ಷ ಚೆನ್ನಾಗಿದ್ದಾರೆ. ನಾವು ಯಾವಾಗ ಚಲೋ ಇರ್ತೀವಿ ಚಲೋ ಅಂತ ಹೇಳ್ಬೇಕು, ಕೆಟ್ಟಿದ್ದಾಗ ತ್ರಾಸಿದ್ದಾಗ ತ್ರಾಸು ಅಂತ ಹೇಳ್ಕೊತೀವಿ ನಾವು. ಅದ್ರ ತಕ್ಕಂತೆ ಈಗ ಅದೇನು ಇಂಪೋರ್ಟ್ ಡ್ಯೂಟಿ ಹಾಕ್ತಾರೆ ಸರ್. ಈಗ ನಾವು ಮೊದಲೇ ಇಂಪೋರ್ಟ್ ಡ್ಯೂಟಿ ಮಾಡಿದ್ದೀವಿ, ಚೈನಾಕ್ಕೆ ಇಂಪೋರ್ಟ್ ಡ್ಯೂಟಿ ಇಲ್ಲ ಸರ್, ಅದು ಬೇರೆ ದೇಶಗಳಿಗಿದೆ. ಅದಕ್ಕೆ ಅದನ್ನು ಅಫ್ಘಾನಿಸ್ತಾನ ಥ್ರೂ ಅದು ಭಾರತ ದೇಶಕ್ಕೆ ನುಸುಳ್ತಾ ಇದೆ. ಅವರು ಅದನ್ನು ಅಂಡರ್ ವ್ಯಾಲ್ಯೂ ಮಾಡ್ತಾರೆ. ಈಗ ನಾವೇನು ಮಾಡಿದ್ದೀವಿ, ಹಿಂದಿನ ಅಗ್ರಿಕಲ್ಚರ್ ಮಿನಿಸ್ಟರ್ ಶರದ್ ಪವಾರ್ ಸಾಹೇಬರು ಎಲ್ಲರೂ ಇದ್ದರು, ಅವಾಗ ಅವ್ರಿಗೆ ವೇಟ್ ಬೇಸ್ ಮೇಲೆ ಮಾಡಿದ್ದೀವಿ. ವೇಟ್ ಮೇಲೆ 100 ರೂಪಾಯಿ ಹಾಕಬೇಕು, ಅಂದರೆ ಏನು ಅಂಡರ್ ವ್ಯಾಲ್ಯೂ ಮಾಡಿ ಬಿಲ್ ಮಾಡಿದ್ರೂ ಏನೂ ಫರಕ್ ಆಗಬಾರ್ದು ಅಂತೇಳಿ ಇವತ್ತು ಅವ್ರಿಗೆ 250 ರೂಪಾಯಿ 150 ರೂಪಾಯಿ ಬೇಸ್ ವ್ಯಾಲ್ಯೂ ಮಾಡಿ 100 ರೂಪಾಯಿಯನ್ನು ಟ್ಯಾಕ್ಸ್ ಹಾಕಿ ಅವ್ರಿಗೆ ಮಾಡಬೇಕಂತೇಳಿ ತಮ್ಮ ಮೂಲಕ ಕೇಂದ್ರ ಸರ್ಕಾರಕ್ಕೆ ತಾವು ಒಂದು ಮನವಿಯನ್ನು ಕಳಿಸ್ಬೇಕಂತೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊತೀವಿ. ಇದರಂತೆ ನಿನ್ನೆ ಸಾಂಗ್ಲಿಯಲ್ಲಿ ಒಂದು 5,000 ಜನ ಎಲ್ಲ ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ತಮಿಳುನಾಡು ಎಲ್ಲ ದ್ರಾಕ್ಷಿ ಬೆಳೆಗಾರರು ಕೂಡಿಕೊಂಡು ಅಲ್ಲಿ MP ಅವರು ಬಂದಿದ್ದು, ಜಿಲ್ಲಾಧಿಕಾರಿಗಳು ನಾವು ಒಂದು ಮನವಿ ಕೊಟ್ಟಿದ್ವಿ. ಅವರು ಎಲ್ಲ ಕೇಂದ್ರ ಸರ್ಕಾರಕ್ಕೆ ತಿಳಿಸ್ತೀನಿ ಅಂತೇಳಿ ಹೇಳಿದ್ದಾರೆ. ಅದರಂತೆ ತಾವು ಈ ಒಂದು ಕಾರ್ಯದಲ್ಲಿ ಕಾರ್ಯೋನ್ಮುಖ ಆಗಬೇಕಂತೇಳಿ ನಾನು ಈ ಮೂಲಕ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊತಾ ಇದ್ದೇನೆ ಸರ್. ನಂತರ ಡೋನಿ ಸಲಾಗಿ ತಾವು ಮುತುವರ್ಜಿ ವಹಿಸಿ ಅಷ್ಟೆಲ್ಲ ಮಾಡಿದ್ದೀರಿ ಸರ್, ಅದ್ರ ಬಗ್ಗೆನೂ
ಎಕ್ಸ್ಪ್ಲೇನ್ ಮಾಡಬೇಕು ಏನಾಗಿದೆ ಏನಿಲ್ಲ ಅನ್ನೋದು, ಇವತ್ತು ಯಾವ ಪರಿಸ್ಥಿತಿ ಇದೆ ಅನ್ನೋದು. ನಂತರ ಈಗ ರೇವಣಸಿದ್ದೇಶ್ವರ ಏತ್ ನೀರಾವರಿ ಸರ್, ಅದು ಎಷ್ಟು ಇಂಪಾರ್ಟೆಂಟ್ ಐತೆ ಅಷ್ಟೇ ಇಂಪಾರ್ಟೆಂಟ್. ಕಟ್ಟ ಕಡೆ ಹಳ್ಳಿ ಅದು, ಅದಕ್ಕೆ ಅಲ್ಲಿ ಈ ಯಾವಾಗಲಿಂದ 47ರಿಂದಲೂ ನೀರಾವರಿ ವಂಚಿತ ಪ್ರದೇಶ ಅದು. ಅದರ ಸಲುವಾಗಿನೂ ತಾವು ಮುತುವರ್ಜಿ ವಹಿಸಬೇಕಂತೇಳಿ ಅತ್ಯಂತ ಕಳಕಳಿಯಿಂದ ನಾನು ತಿಳ್ಕೊತಾ ಇದ್ದೇನೆ ಸರ್. ಧನ್ಯವಾದಗಳು. ವಿಚಾರಗಳ ಬಗ್ಗೆ ಏನು ನಮ್ಮ ಗಮನಕ್ಕೆ ತಂದಿದ್ದೀರಾ? ಪ್ರಮುಖವಾಗಿ ಈಗ ನಮ್ಮ ಜಿಲ್ಲಾ ಮಟ್ಟದಿಂದ ಮಾಡಬಹುದಾಗಿರುವಂತಹ ಈ ದೋಣಿ ನದಿಯ ಹೂಳೆತ್ತುವಂಥದ್ರಲ್ಲಿ ತಮ್ಮ ಸಲಹೆ ಏನಿದೆಯಲ್ಲ ಅದನ್ನು ಕಾಂಪ್ರಮೈಸ್ ಆಗಿ ಮಾಡಬೇಕು ಅನ್ನುವಂಥದ್ದು ನಾನು ಬಂದಾಗಿನ ಅಲ್ಲಿ ವಿಸಿಟ್ ಮಾಡುವಾಗಲೂ ಹೇಳಿದೆ. ಇಲ್ಲಿ ಒಂದು ಲ್ಯಾಪ್ಟಾಪ್ಸ್ ಒಂದು ಏಜೆನ್ಸಿಯಿಂದ ಮಾಡಿದ DPR ಎಲ್ಲ ಇದೆ. ಬಟ್ ಅನುದಾನಕ್ಕೆ ಅನುಗುಣವಾಗಿ ಈಗ ಕಾಮಗಾರಿ ಪ್ರಾರಂಭ ಮಾಡಿದರೆ ಅದರಲ್ಲಿ ನಿಮ್ಮ ಏನು ಸಲಹೆ ಇದೆಯಲ್ಲ ಸರ್ವೆ ಮಾಡಿಸ್ಬಿಟ್ಟು ಅದರಲ್ಲಿ ಆ ಗಡಿನಲ್ಲಿ ಅದರ ಒಳಗಡೆನೇ ಮಾಡಿಸುವಂಥದ್ದು ಮಾಡಿಸೋಣ. ಮತ್ತು ಆ ಗಡಿ ಭಾಗದಲ್ಲಿ ಪ್ಲಾಂಟೇಷನ್ ಏನು ಸಜೆಷನ್ಸ್ ಕೊಟ್ಟಿದ್ರು ಅದ್ರ ಪ್ರಕಾರನೇ ಮಾಡಿಸೋಣ. ಅದನ್ನು ಬೇಗ ಈಗ ಮುಂದಿನ ಮಾನ್ಸೂನ್ ಒಳಗಡೆನೇ ಬಂದಿರುವಂಥ ಕಾಮಗಾರಿಯನ್ನು ಮುಗಿಸಿದರೆ ಅಟ್ಲೀಸ್ಟ್ ಅಲ್ಲಿ ಒಂದು ಮಟ್ಟಕ್ಕೆ, ಅಂದರೆ ಸಂಪೂರ್ಣವಾಗಿ ಅಂತ ಇಲ್ಲ, ಅಟ್ಲೀಸ್ಟ್ ಒಂದು ಮಟ್ಟಕ್ಕೆ ಅಲ್ಲಿರುವಂಥ ಅಕ್ಕಪಕ್ಕದಲ್ಲಿರುವಂಥ ರೈತರಿಗೆ ಅನುಕೂಲ ಆಗಲಿಕ್ಕೆ ಅದು ಸಾಧ್ಯ ಆಗ್ತದೆ. ಅದನ್ನು ನಾವು ಮಾಡುವ ಖಂಡಿತವೇ ಮಾಡೋಣ. ಜೊತೆಗೆ ಈಗ ಬೇರೆ ಬೇರೆ ಬೇಡಿಕೆಗಳೇನು ಹೇಳಿದ್ದೀರಲ್ಲ, ಈ ಬೆಂಬಲ ಬೆಳೆ ಆಗಿರೋದಂಥದ್ದು ಮತ್ತು ಈ UKP ರಿಲೇಟೆಡ್ ಇಶ್ಯೂಸು ಮತ್ತು ಬೆಳೆ ಪರಿಹಾರ ಮತ್ತು ಯಾವುದು ವಿಮೆ, ಕ್ರಾಪ್ ಇನ್ಶೂರೆನ್ಸು ತೊಗರಿಗೆ ರಿಲೀಸ್ ಮಾಡಿಸುವಂಥದ್ದು, ಇದೆಲ್ಲವೂ ಕೂಡ ನಾವು ಈಗಾಗಲೇ ಕ್ರಾಪ್ ಇನ್ಶೂರೆನ್ಸ್ ಮಧ್ಯಂತರ ಪರಿಹಾರವಾಗಿ ಘೋಷಣೆ ಅಂತ ಆಗಿದೆ, ಸರ್ಕಾರದ ರಿವ್ಯೂ ಆಗಿದೆ. ಅದನ್ನು ಬಿಡುಗಡೆ ಮಾಡುವಂಥ ಕೆಲಸನೂ ಕೂಡ ಆದಷ್ಟು ಬೇಗ ಒಂದು ವಾರದಲ್ಲಿ ಅವ್ರು ಮಾಡ್ತೇನೆ ಅಂತ ಅವರು ಹೇಳಿದ್ದಾರೆ. ಸರ್ಕಾರ ಹಂತದಲ್ಲಿ ಅದು ಕೂಡ ಇದೆ. ದ್ರಾಕ್ಷಿ ವಿಮೆಯ ಬಗ್ಗೆಯೂ ಕೂಡ ಈಗ ಮಾತಾಡಿ ಹೋಗಿದ್ದಾರೆ. ಸಾಕಷ್ಟು ಸಮಸ್ಯೆಗಳಿತ್ತು, ಅದನ್ನೊಂದು ಹಂತವಾಗಿ ಪರಿಹಾರ ತಂದು ಈಗ ಒಂದು 900 ಫಾರ್ಮರ್ಸ್ಗೆ ಈಗ ಅದು ಇನ್ನೂ ಪೆಂಡಿಂಗ್ ಇದೆ. ಅದರಲ್ಲಿ ಜೆನ್ಯೂನ್ ಫಾರ್ಮರ್ಸ್ ಯಾರು ಇಟ್ಟಿದ್ದಾರೆ ಅದನ್ನು ಕೂಡ ಬೇಗ ಪೇಮೆಂಟ್ ಮಾಡಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು ಆದಷ್ಟು ಬೇಗ ಸಲ್ಲಿಸಿ ಅದನ್ನು ಕ್ಲೇಮ್ ಮಾಡಿಕೊಡ್ತೇವೆ. ಇಷ್ಟಿದೆ. ಬಟ್ ತಮ್ಮದು ಏನು ಬೇಡಿಕೆಗಳು ಲಾಂಗ್ ಟರ್ಮ್ ಬೇಡಿಕೆಗಳಿದೆಯಲ್ಲ ಅದನ್ನು ಕೂಡ ಸರ್ಕಾರ ಮಟ್ಟದಲ್ಲಿ ಸೂಕ್ತ ಕ್ರಮಕ್ಕಾಗಿ ಅದನ್ನು ಸಲ್ಲಿಸ್ತೇವೆ.